ಏನ್ ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ನಾವ್ ಏನೆಲ್ಲ ಜೊತೆಲಿ ಕೆಲಸ ಮಾಡಿರ್ತೀವಿ ಅಲ್ವಾ, ನಮ್ ಕೆಲ್ಸಕ್ಕೆ ಒಂದ್ ಸಾರ್ಥಕತೆ ಸಿಕ್ಕಿದಾಗ ಅದ್ರ ಸಿಗುವಂತ ತೃಪ್ತಿ ಇದೆಯಲ್ಲ, ಒಂದ್ ಕಡೆ ಸಾರ್ಥಕ ಆಯ್ತಪ್ಪ ಅನ್ನೋ ಖುಷಿ ಆಗ್ತಾ ಇದೆ. ನಿಂಗಣ್ಣನ್ ಎಂಜಾಯ್ ಮಾಡ್ತಾರೆ, ಪಾಲಕನ್ ಎಂಜಾಯ್ ಮಾಡ್ತಾರೆ, ಬಾಸುಮತಿನ ಎಂಜಾಯ್ ಮಾಡ್ತಾರೆ, ಹೀರೋಯಿನ್ ಎಂಜಾಯ್ ಮಾಡ್ತಾರೆ. ಪ್ರತಿ ಪಾತ್ರಗಳು ಒಂದ ಯಾವ ಪಾತ್ರಗಳು ಬರುತ್ತೆ ಅಷ್ಟು ಪಾತ್ರಗಳನ್ನು ಎಂಜಾಯ್ ಮಾಡ್ತಾರೆ. ಬೇಜಾರು ಅನ್ನಂಗೆ ಇಲ್ಲ. 3 ವರ್ಷದಿಂದ ಕಟ್ಬಿಟ್ಟಿದ್ರೆ ಏನು ಏನಪ್ಪ ಇಷ್ಟೆಲ್ಲ 1 ಅವರ್ ಆಗೋಯ್ತಾ, ಇವಾಗ ಕ್ಲೈಮ್ಯಾಕ್ಸ್ ಆಗೋಯ್ತಾ, ಇನ್ನೊಂದು ಸಿನಿಮಾ ದೊಡ್ಡದು ಮಾಡೋದಲ್ವಾ ಅಂತ ಕೇಳ್ತಾರೆ. ಇದೊಂದು ಬ್ಯೂಟಿಫುಲ್ ಅನ್ಸುತ್ತೆ. ಎಲ್ಲರೂ ಸಿನಿಮಾ ಎಷ್ಟು ಬೇಗ ಮುಗಿದಿದೆ ಅಂತ ಸಿನಿಮಾಗಳು ಸಾಕಷ್ಟು ಸ್ವಲ್ಪ ದೊಡ್ಡದು ಮಾಡ್ಬೋದು, ದೊಡ್ಡದಿದ್ರೆ ಇನ್ನೂ ನೋಡ್ತಿದ್ವಲ್ಲಪ್ಪ ಅಂತಾರೆ. ಊಟ ಎಷ್ಟು ತಿಂದ್ರೆ ಅಷ್ಟು ಮಾತ್ರ ಚಂದ, ಜಾಸ್ತಿ ಆಗ್ಬಿಟ್ರೆ ಅದು ವಾಪಸ್ ಬರುತ್ತಲ್ಲ. ಹಂಗೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಕಿರಾತಕಟ್ಟು ಆವಾಗ 10-15 ವರ್ಷದಿಂದ ಸೂಪರ್ ಡೂಪರ್ ಹಿಟ್ ಅಂತ ಸಿನಿಮಾ. ಇವತ್ತು ಅದೇ ಸೊಗಡಿನ ಕಥೆ ಅಲ್ವಾ, ಆ ಭಾಷೆ, ಆ ನಗು, ಆ ತಮಾಷೆ, ಫೈಟ್ಗಳೊಂದಿಲ್ಲ ಅಷ್ಟೇ, ಆ ತಮಾಷೆ. ಹಂಗಾಗಿ ಒಂದು ಸಕ್ಸಸ್, ಒಂದು ದೊಡ್ಡ ಸೂಪರ್ ಹಿಟ್ ಮೂವಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಅದು ಒಂದು ಹೆಮ್ಮೆ, ಅದು ಒಂದು ಖುಷಿ. ಅದು ಬಟ್ ಇದು ಸಪ್ರೇಟ್ ಜಾನರ್, ಫೈಟ್ ಇಲ್ದೇನೆ ಕೆಲಸ ತುಂಬಾ ಖುಷಿ ಆಗ್ತಾ ಇದೆ. ಮಂಡ್ಯ ಹೌಸ್ಫುಲ್ ಆಗಿದೆ. ನಮ್ಮಂತ ಒಂದು ಪುಟ್ಟ ಕಲಾವಿದರಿಗೆ ನಾನು ಆಗಿಂದ ಹೇಳ್ತಾ ಇದ್ದೀನಿ, ಇತಿಹಾಸ ಇರುವಂತ ದೊಡ್ಡ ಸೂಪರ್ ಸ್ಟಾರ್ಗಳದ್ದು 100-200 ದಿನ ಓಡಿರುವಂತ ಥಿಯೇಟರ್ಲಿ ನಮ್ಮಂತ ಪುಟ್ಟ ಕಲಾವಿದರದ್ದು ಒಂದು ಪುಟ್ಟ ಸಿನಿಮಾ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಆಮೇಲೆ ಮಾಲ್ಗಳಲ್ಲಿ ಸಾಕಷ್ಟು ಇನ್ಮೇಲೆ ಜನ ನೋಡಕ್ ಶುರು ಮಾಡ್ತಾರೆ ಅನ್ನೋದು ನನ್ಗೊಂದು ನಂಬಿಕೆ ಇದೆ. ಎಲ್ಲರೂ ನೋಡಿ ನವೀನನ್ನ ಇಷ್ಟಪಡ್ತೀರಾ, ನವೀನನ್ನ ಒಪ್ಕೊಂತೀರಾ. ನೀವೆಲ್ಲ ನೋವುಗಳನ್ನು ಮರೆತು ಸಿನಿಮಾನ ಎಂಜಾಯ್ ಮಾಡಿ ನೀವು ಮನೆಗೆ ಹೋಗ್ತೀರಾ. ಥ್ಯಾಂಕ್ ಯು. ಆಕ್ಚುಲಿ ನನ್ನ ತಾಯಿ ನನ್ನ ಬೆಸ್ಟ್ ಸೆಕ್ಯೂರಿಟಿ. ಅವರು ಹೊಗಳೋದು ತುಂಬಾ ಕಡಿಮೆ, ಬಟ್ ಅವ್ರು ಹೊಗಳ್ತಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅವ್ರು ಹೊಗಳಿಕೆ ಸಿಕ್ಕಿದೆ ಅಂತಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನನಗೂ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೇ ಎಲ್ಲರೂ ಖುದ್ದಾಗಿ ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವೆಲ್ಲರೂ ನನಗೆ ಹೇಳಿ, ಓಕೆನಾ? ನಾನು ಎಲ್ಲರೂ ರಿವ್ಯೂಸ್ ಆಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ಮೂವಿ ಹೇಗ್ ಬಂದಿದೆ ಅಂತ ಸುತ್ತಮುತ್ತ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಸಿನಿಮಾ ಒಂದು ನಮ್ಮ ರೂಟ್ಸ್, ನಮ್ಮ ಹಳ್ಳಿ ಜನ ಹೇಗ್ ಮಾತಾಡ್ತಾರೆ ಕೇಳೋದಕ್ಕೆ ಒಂಥರ ಇಷ್ಟವಾಗಿದೆ ಆ ಭಾಷೆ. ಕನ್ಸಲ್ಲೂ ಈ ತರ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ನಿಜವಾಗ್ಲೂ ಇಟ್ಸ್ ವರ್ತ್ ಇಟ್ ಅಂತ ನಾವು ಕಷ್ಟಪಟ್ಟಿರೋದಕ್ಕೆ ಇದು ಆನ್ಸರ್ಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹಾರೈಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್ ಹೇಳಲ್ವಾ, ಪ್ರತಿಯೊಂದು ಆರ್ಟಿಸ್ಟ್ಗೂ ಇದು ಕನಸು ಅಂತ ಅನ್ಸುತ್ತೆ. ಬೆಳ್ಳಿ ತರಲ್ಲ ಅವ್ರನ್ನ ನೋಡಿ ಅದಕ್ಕಿಂತ ಹೆಚ್ಚಾಗಿ ಜನರು ಅವ್ರನ್ನ ಇಷ್ಟು ಪ್ರೀತಿ ಕೊಟ್ಟು ನಮ್ಮ ತೆರೆ ಮೇಲೆ ಬಂದಾಗ ಅವ್ರ ಶಿಳ್ಳೆ, ಅವ್ರ ಚಪ್ಪಾಳೆ, ಆಚೆ ಬಂದು ಫೋಟೋ, ಇದೆಲ್ಲ ಪ್ರತಿಯೊಂದು ಆರ್ಟಿಸ್ಟ್ ಕನಸಾಗಿರುತ್ತೆ. ನಾನು ಏನ್ ಪುಣ್ಯ ಮಾಡಿದ್ದ ಗೊತ್ತಿಲ್ಲ, ನನಗೆ ಇದನ್ನ ಅನುಭವಿಸೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್. ಹೇಳಲ್ವಾ, ನಾವು ಎಷ್ಟು ದೊಡ್ಡ ಪಾತ್ರ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಾವು ಸ್ಕ್ರೀನ್ ಅಲ್ಲಿ ಎಷ್ಟು ಹೊತ್ತು ಬಂದು ಎಷ್ಟು ಆಡಿಯನ್ಸ್ ನಾವು ಗ್ರಾಬ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನನಗೆ ಕೊಟ್ಟಿರೋ ಪಾತ್ರ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಜನ ಎಲ್ಲ ನನ್ನ ಕ್ಯಾರೆಕ್ಟರ್ ನೇಮ್ ಇಂದ ರೆಕಗ್ನೈಸ್ ಮಾಡ್ತಾ ಇರೋದೇ ನಾನು ಸಾಕ್ಷಿ ಅನ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮೂವಿ ನೋಡ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನ್ ಕ್ಯಾರೆಕ್ಟರ್ ಏನು ಎಲ್ಲ ಅಂತ. ಥ್ಯಾಂಕ್ ಯು. ನೋಡಿ ಸಪೋರ್ಟ್ ಮಾಡಿ ಅಂತ ಕ್ಯಾರೆಕ್ಟರ್ ನೇಮ್ನೇ ಓಕೆ, ನನ್ನ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದು ಸೀನ್ ಗೆಲ್ಬೋದು. ನಮ್ಮ ಸೀನ್ ಬಂದಾಗ ಚಪ್ಪಾಳೆ, ಶಿಲೆ ಎಲ್ಲ ಓಕೆ, ಇಷ್ಟಕ್ಕೆ ನಾವು ಅವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದು. ಇನ್ನೂ ಮಾಡ್ಬೇಕು ಅಂತ ನಮ್ಗೆ ಇನ್ನೂ ಪ್ರೋತ್ಸಾಹ ಕೊಡುತ್ತೆ. ಲೋ ನವೀನ, ಎಲ್ಲಿದ್ಯೋ? ಮೂವಿ ನೋಡಿಲ್ವಾ? ನೀವ್ ಯಾರು ಮೂವಿ ನೋಡಿಲ್ಲ ಅಂದ್ರೆ ಬೇಗ ಬನ್ನಿ. ಹೀರೋಯಿನ್ ಪಾರ್ಟ್ ಚೆನ್ನಾಗಿದೆ. ಅವಳು ತುಂಬಾ ಚೆನ್ನಾಗಿದೆ. ಫಸ್ಟ್ ಮೂವಿ ಆಗಿದ್ರು ಅವಳು 100% ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಈವನ್ ನವೀನ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಡೈಲಾಗ್ ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಫ್ಯಾಮಿಲಿ ಪೂರ ಬಂದು ನೋಡ್ಬೇಕು, ಥಿಯೇಟರಿಗೆ ಬಂದು ನೋಡ್ಬೇಕು. ಆಕ್ಚುಲಿ OTTಗೆ ಕಾಯೋದಕ್ಕಿಂತ ಥಿಯೇಟರಿಗೆ ಬಂದು ನೋಡಿದ್ರೆ ಚೆನ್ನಾಗಿದೆ. ವರ್ಷ ಇಸ್ ಅವರ್ ಚೈಲ್ಡ್ಹುಡ್ ಫ್ರೆಂಡ್. ತುಂಬಾ ಮುದ್ದಾಗಿ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡ್ಬೇಕು. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ನರೇಷನ್ಸ್, ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ನವೀನ್ ಸರ್ ಆಕ್ಟರ್ ಆಗಿ ಸಿಂಗರ್ ಆಗಿ ಆ್ಯಕ್ಟಿಂಗ್ ಅಲ್ಲೂ ಯಾರು ಹೊಸಬ್ರು ಅಂತ ಅನ್ಸಲ್ಲ. ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಯಾವುದೇ ಡ್ರಾಮಾಟಿಕ್ ಅಂತಾನು ಅನ್ಸಲ್ಲ. ನ್ಯಾಚುರಲ್ ಆ್ಯಕ್ಟ್ ಮಾಡಿದ್ದಾರೆ. ನೋಡ್ರೆ ಒಬ್ರು ಆರ್ಟಿಸ್ಟ್ ಅಂತ ಕಾಣಿಸ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಸಾಂಗ್ಸು ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗ ಸಿನಿಮಾ ಪೂರ್ತಿ ಸಿನಿಮಾನ ಇಷ್ಟ ಆಗೋಯ್ತು. ನವೀನ್ ನಾವು ಸಿಂಗರ್ ಆಗಿ ನೋಡಿದ್ವಿ. ಫಸ್ಟ್ ಟೈಮ್ ಆಕ್ಟರ್ ಆಗಿ ನೋಡ್ತಾ ಇರೋದು. ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ರು ಹೀರೋ ಸಿಕ್ಕಿದ್ರು. ಒಳ್ಳೆ ಕಿರಾತಕ ಫೀಲ್ ಸರ್ ಈ ಸಿನಿಮಾ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಮತ್ತೆ ಲವ್ ತುಂಬಾ ಚೆನ್ನಾಗಿದೆ. ಹಳ್ಳಿ ಸೊಗಡು ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು. ಒಳ್ಳೆ ಮೂವಿ ವರ್ತು ಸರ್. ಸರ್ ಅಷ್ಟು ದೊಡ್ಡನಲ್ಲ ಸರ್. ಪ್ರೀತಿ ಗೀತೆ ಎಲ್ಲ ಗೊತ್ತಿಲ್ಲ. ಚೆನ್ನಾಗಿರ್ಲಿ ಸರ್. ಎಲ್ಲಾದ್ರೂ ಇಲ್ಲಿ ಚೆನ್ನಾಗಿದೆ. ನೋಡುವಂತ ಸಿನಿಮಾ ಓದಿದ್ರು ಬೇಜಾರಾಗಲ್ಲ. ಬಟ್ಟಿಂದ ಲಾಭದಿಂದ ನಾವು ಬಂದ್ರೆ ಎಲ್ಲಿ ಸಿನಿಮಾ ನೋಡಿ ಯಾರು ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ನವೀನ್ ಅವ್ರಿಗೆ ಆಲ್ ದ ಬೆಸ್ಟ್. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್.
ಮೂವಿ ಮಾತ್ರ ಸೂಪರ್ ಆಗಿತ್ತು ಬ್ರೋ. ಇದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಅಳು ಬರುತ್ತೆ. ಎಲ್ಲ ಫುಲ್ ಕಾಮಿಡಿ ಆಗಿತ್ತು. ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡೋರೆ ಲೋರ್ ನವೀನ್ ಸರ್. ಏನು ಇಷ್ಟ ಆಯ್ತು ಮೇನ್ ಇಷ್ಟ ಆಗಿದ್ದು ಅದು ಟ್ವಿಸ್ಟ್ ಕೊಡ್ತಾರಲ್ಲ ಲಾಸ್ಟ್ ಅಲ್ಲಿ ಒಂಚೂರು ಟ್ವಿಸ್ಟ್ ಕೊಟ್ಟಾಗ ಎಲ್ಲರ ಕಣ್ಣಲ್ಲೂ ನೀರ್ ಬಂದ್ಬಿಡುತ್ತೆ. ಫಸ್ಟ್ ಇಂದ ನೋಡ್ಕೊ ಬಂದಿರ್ತೀವಿ ಅವ್ರು ಲವ್ ಸಕ್ಸಸ್ ಆಗುತ್ತೆ ಅನ್ಕೊಂಡಿರ್ತಾರೆ, ಆದ್ರೆ ಸಕ್ಸಸ್ ಆಗಲ್ಲ. ಅದೊಂದು ಇಷ್ಟ ಆಯ್ತು. ಇಲ್ಲ ನಮ್ಗೆ ಯಾರಿಲ್ಲ. ಅವ್ರು ಪಾಲಕ್ ಮಾತ್ರ ಸೂಪರ್ ಆಗಿತ್ತು. ಮತ್ತೆ ನಿಂಗಣ್ಣ ಎಂಟ್ರಿ ಮಾತ್ರ ಬೆಂಕಿ, ಸೂಪರ್ ಆಗಿ ಆಯ್ತು ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ. ಚೆನ್ನಾಗಿದೆ ಸರ್ ಫಿಲ್ಮ್. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು, ಚೆನ್ನಾಗಿ ತಗೊಂಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಸಿನಿಮಾ ತುಂಬಾ ಕಾಮಿಡಿ, ಒಂದು ಲವ್ ಸ್ಟೋರಿ, ಒಂದು ಸೆಂಟಿಮೆಂಟ್, ಅದು ಯಾವ ತರ ಇರ್ಬೇಕು ಅಂಬದೆಲ್ಲ ಹೇಳ್ಕೊಡ್ತೀರಾ. ಥ್ಯಾಂಕ್ಸ್. ಕಾಮಿಡಿ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯ್ತು. ಸೂಪರ್ ಆಯ್ತು ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ.
ಮೂವಿ